Audio Jungle. Audio Jungle. ಅಪ್ಪು ಆಸರೆ ನಿರಾಶ್ರಿತರಿಗಾಗಿ ಅನ್ನದಾಸೋಹ ಸೇವೆ ನಮ್ಮದು ಸಹಾಯ ನಿಮ್ಮದು. ನಮಸ್ಕಾರ ವೀಕ್ಷಕರೇ, ಜನನಾಯಕ ಅಪ್ಪು ಟಿ ವಾಹಿನಿಯ ಸಮಸ್ತ ವೀಕ್ಷಕ ಬಂಧುಗೆ ಸ್ವಾಗತ. ನಾನು ಹೊನ್ನಸ್ವಾಮಿ. ಆತ್ಮೀಯ ಸ್ನೇಹಿತರೆ, ಇವತ್ತು ವಿಶೇಷವಾದ ಒಂದು ಸ್ಥಳಕ್ಕೆ ನಾನು ಭೇಟಿ ಕೊಟ್ಟಿರ್ತಕ್ಕಂಥದ್ದು. ಇದು ಭಾಳಷ್ಟು ಧಾರ್ಮಿಕ ಕ್ಷೇತ್ರದಲ್ಲಿ ಇವತ್ತು ಈ ಸುತ್ತಮುತ್ತ ಗ್ರಾಮಗಳಲ್ಲಿ ಭಾಳಷ್ಟು ಹೆಸರು ಮಾಡಿರ್ತಕ್ಕಂಥ ಒಂದು ದೇವಸ್ಥಾನ. ಬಹುಶಃ ಈ ದೇವಸ್ಥಾನದ ವಾತಾವರಣ ಅಥವಾ ಇಲ್ಲಿರ್ತಕ್ಕಂಥ ನೈಜ ಘಟನೆಗಳನ್ನು ನಿಮಗೆ ನಾನು ವಿವರಿಸ್ತಾ ಹೋದಾಗ ಯಾರೋ ಒಂದಿಷ್ಟು ಶ್ರೀಮಂತರ ಕುಟುಂಬ ಇದನ್ನು ಮೇಂಟೆನೆನ್ಸ್ ಮಾಡ್ಬೋದು ಅಥವಾ ಶ್ರೀಮಂತರ ಕುಟುಂಬದವರು ಈ ದೇವಸ್ಥಾನ ಕಟ್ಟಿರಬಹುದು ಅಂತಕ್ಕಂಥದ್ದು ಆಲೋಚನೆಗಳು ಮನಸ್ಸಿಗೆ ಬರುತ್ತೆ. ಯಾಕೆಂದರೆ ಈ ದೇವಸ್ಥಾನದ ಗೆಟಪ್ ಆ ಥರ ಇದೆ. ಅದನ್ನು ಕೂಡ ನಾನು ನಿಮಗೆ ತೋರಿಸ್ತಾ ಇದ್ದೇನೆ. ಒಂದು ದೇವಸ್ಥಾನ, ಈ ಒಂದು ಪ್ರಸಿದ್ಧವಾದ ಒಂದು ಸ್ಥಳ ನಮ್ಮ ಸಂಡೂರು ತಾಲೂಕಿನ ಚಿಲ್ಲಾಪುರ ಗ್ರಾಮದಲ್ಲಿ ಬರ್ತಕ್ಕಂಥ ಶ್ರೀ ಕೃಷ್ಣ ದೇವಸ್ಥಾನ. ಇಲ್ಲೆಲ್ಲ ಕಾರ್ಯಕ್ರಮಗಳೆಲ್ಲ ಮಾಡಿದ್ರೆ ಈ ವೇದಿಕೆಯಾಗ ವೇದಿಕೆಯಲ್ಲಿ ಮಾಡಿವಿ ಸರ್. ಏನೇನು ಯಾವ ಕಾರ್ಯಕ್ರಮ ಆಗಿದ್ದಾವೆ? ಅದೇ ಸಣ್ಣ ಪುಟ್ಟ ಮದುವೆಗಳು, ಯಾವ ಸರ್ಕಾರಿ ಕಾರ್ಯಕ್ರಮ. ಹಾಂ, ಸರ್ಕಾರಿ ಕಾರ್ಯಕ್ರಮಗಳು ಇಲ್ಲೇ ಮಾಡಿದ್ದಾರೆ. ಜಾತ್ರೆ ಹೋಗಿ ಅದರಲ್ಲಿ ಅದು ಸರ್ವಧರ್ಮ ಎಲ್ರಿಗೂ ಕೂಡ ಇವತ್ತು ಪೂಜೆಯನ್ನು ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಹಿರಿಯರು ಇವತ್ತು ಭಾಳಷ್ಟು ಕೆಲಸಗಳಲ್ಲಿ ನಿರತರಾಗಿರ್ತಕ್ಕಂಥ, ಅಷ್ಟೇ ಸೇವೆಯನ್ನು ಕೊಟ್ಟಿರ್ತಕ್ಕಂಥ ವ್ಯಕ್ತಿ ಇವತ್ತು ತಿಪ್ಪೇಸ್ವಾಮಿಯವರು. ಬಹುಶಃ ದೃಶ್ಯದಲ್ಲಿ ತಾವು ಕಾಣ್ಬೋದು. ಕಂಡ್ರು ಅವತ್ತು ಜಯಂತಿ ಮಾಡ್ಬೇಕಂತಂದು ತುರ್ತು ಪರಿಸ್ಥಿತಿ ಏರಿದ್ರು. ಅವತ್ತು ರಾತ್ರಿ ಸಾಯಂಕಾಲ 7:00 ಈ ಜಾಗದಲ್ಲಿ ಒಂದು ತೆಂಗಿನಕಾಯಿ ಹೊಡೆದಿದ್ವಿ. ಅದೇನೇ ಪ್ರಾರಂಭ ಆಯಿತು. ಆಮೇಲೆ ಊರಲ್ಲಿ 20-15 ವರ್ಷ ನಾವು ಜಯಂತಿ ಮಾಡ್ಕೊಂತ ಬಂದ್ವಿ. ಆಮೇಲೆ ಕ್ರಮೇಣ ಇಲ್ಲಿ ಗುಡಿ ಕಟ್ಬೇಕು ಅನಿಸ್ತು. ಎಲ್ಲರೂ ಒಪ್ಪಂದದ ಮೇರೆ ತಗೊಂಡು ಇಲ್ಲಿ ಈ ಪ್ಲೇಸಲ್ಲಿ ಗುಡಿ ಕಟ್ಟಿದ್ವಿ. ಗುಡಿ ಕಟ್ಬೇಕಾದ್ರೆ ಕಾರಣ ಇದೆ. ನಮ್ಮೂರಲ್ಲಿ ಒಂದು ಪರಿಜನ ಹೋಮ ಮಾಡ್ಸೋಕೆ ಕರ್ಕೊಂಡು ಹೋಗಿದ್ವಿ. ಮಳೆ ಇದ್ದಿಲ್ಲ ಅವತ್ತು 2018ರಲ್ಲಿ. ಆಗಸ್ಟ್ 15ಕ್ಕೆ ಅವ್ರು ಬಂದಾಗ ಶೃಂಗೇರಿ ಪೀಠದ ಗುರುಗಳು ಬಂದಿದ್ರು. ನಾವು ತೋಟದಾಗ ಪ್ರಾರಂಭ ನೋಡೋಕೆ ಕರ್ಕೊಂಬಂದ್ರೆ ಈ ಜಾಗದಲ್ಲಿ ಇವು ಕಟ್ಟಲೇಬೇಕಂತಂದು ಅವರು ನಮ್ಮ ಕುಟುಂಬ ಮಾತು ತಗೊಂಬಿಟ್ರು. ಅದೇ ನಮಗೆ ಸಮಸ್ಯೆ ಆಗಿತ್ತು. ಯಾಕಂತಂದ್ರೆ ನಮ್ಗೆ ಕಟ್ಟೋದು ಮನಸ್ಸು ಇದ್ದಿಲ್ಲ, ನಮ್ಗೆ ಯಾವುದು ಮನಸ್ಸೇ ಇದ್ದಿಲ್ಲ. ಅವರಿಲ್ಲ, ನೀವು ಕಟ್ಟಲೇಬೇಕು, ಗುಡಿ ಏನು ಮಾಡ್ತಾರೋ ಇದೇ ಪ್ಲೇಸಲ್ಲೇ ಕಟ್ಬೇಕು, ಬೇರೆ ಕಡೆ ಊರಲ್ಲಿ ಕಟ್ಟೋನು, ನಮ್ಮ ಹೊಲದಲ್ಲಿ ಪಕ್ಕದಲ್ಲಿ ಇನ್ನೂ 1 ಎಕರೆ 2 ಎಕರೆ ಬೇಕಾದ್ರೆ ಜಾಗ ಬಿಟ್ಕೊಡ್ತು, ಅಲ್ಲಿ ಕಟ್ಕೊಳ್ರಿ. ನಾವು ಎಷ್ಟು ಪ್ರಯತ್ನ ಮಾಡಿದ್ರೆ ಇಲ್ಲ ಇದೇ ಪ್ಲೇಸಲ್ಲೇ ಕಟ್ಟಬೇಕು, ಮುಂದೆ ಒಂದು ಧಾರ್ಮಿಕ ಕ್ಷೇತ್ರ ಆಗುತ್ತೆ, ದೊಡ್ಡ ಮಟ್ಟಕ್ಕೆ ಬೆಳೀತೆ ಅಂತಂದರು. ಅವತ್ತೇ ಬುನಾದಿ ಹಾಕಿದ್ರು. ಅವತ್ತೇ ಮುಹೂರ್ತ ಇಟ್ಟರು. ಫೆಬ್ರವರಿ 22ಕ್ಕೆ 2019ರಲ್ಲಿ ಆಗಸ್ಟ್ 15ಕ್ಕೆ ಬುನಾದಿ ಹಾಕ್ಯಾರ. ಫೆಬ್ರವರಿ 22ಕ್ಕೆ ಮುಹೂರ್ತ ಇಟ್ಕೊಟ್ರು. ಶೃಂಗೇರಿ ಪೀಠದ ಗುರುಗಳು ಆಶೀರ್ವಾದದಿಂದ ಈ ದೇವಸ್ಥಾನ ಪ್ರಾರಂಭ ಆಯ್ತು. ಆಮೇಲೆ ಸಾಮೂಹಿಕ ಮದುವೆಗಳು ಮಾಡ್ತು. ಈ ಕಾರ್ಯಕ್ರಮಕ್ಕೆ ತುಕಾರಾಮ್ ಸರ್ ಸಹ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ಅನ್ನಪೂರ್ಣ ಮಕ್ಕಳಿಗೆ ಭಾಗವಹಿಸಿದ್ರು. ಅಲ್ಲಿಂದ ಉಗ್ರಪ್ಪ ಸಾಹೇಬರು ಸಹ ಆ ಟೈಮಲ್ಲಿ MP ಇದ್ದರು 6 ತಿಂಗಳು. ಉಗ್ರಪ್ಪ ಸಾಹೇಬ್ರ ಸತಿ ಈ ಕಾರ್ಯಕ್ರಮಕ್ಕೆ ಬಂದಿದ್ದರು. ಸಾಮೂಹಿಕ ಮದುವೆಗಳಾದವು. H. ಲಕ್ಷ್ಮಣ ಈ ಕಾರ್ಯಕ್ರಮದಲ್ಲಿ ಅತಿ ಹೆಚ್ಚಿನ ಒತ್ತು ಕೊಟ್ಟರು. BK ರಾಜಗೋಪಾಲು ಅತಿ ಕಾರ್ಯಕ್ರಮ ಪೂರ್ಣ ತಮ್ಮ ಮನೆ ಕಾರ್ಯಕ್ರಮ ಮಾಡಿದಂಗೆ ಅವರು ಮಾಡಿದರು. ಮಾಂತೇಶಿ, ಸದಾಶಿವ, ಸೋಮಗೌಡ, ದಳಪತಿ ತಿಮ್ಮಾರೆಡ್ಡಿ, ಇನ್ನೂ ಅನೇಕ ನಮ್ಮ ಸಮಾಜದ ಮುಖಂಡರು, ಸುತ್ತಮುತ್ತ ಹಳ್ಳಿಯಲ್ಲಿರ್ತಕ್ಕಂಥ ತಾಲೂಕಿನ ಮುಖಂಡರು, ಜಿಲ್ಲಾ ಮುಖಂಡರು, ಈಗ ಜಿಲ್ಲಾ ಅಧ್ಯಕ್ಷ ಆಗಿರ್ತಕ್ಕಂಥ ಗಾದೆಪ್ಪ ಸಹ ಈ ಕಾರ್ಯಕ್ರಮಕ್ಕೆ ಜಿಲ್ಲಾ ಅಧ್ಯಕ್ಷಕ ಹಾಗೂ ಮಹಾನಗರ ಪಾಲಿಕೆ ಅಧ್ಯಕ್ಷ ಆಗಿರ್ತಕ್ಕಂಥ ಗಾದೆಪ್ಪ, ತಿಮ್ಮಪ್ಪ, ಇನ್ನೂ ಅನೇಕ ಮುಖಂಡರು ಬಂದರು. ಅಲ್ಲಿಂದ ಮೊನ್ನೆ ಕಾರ್ಯಕ್ರಮದ ರೀಸೆಂಟಾಗಿ ಉಪಚುನಾವಣೆಯಲ್ಲಿ ಅನ್ನಪೂರ್ಣ ಮಕ್ಕನವ್ರ ಚುನಾವಣೆಯಲ್ಲಿ DT ಶ್ರೀನಿವಾಸ ಆಗಿರ್ತಕ್ಕಂಥ ಯಾದವ್ ಸಮಾಜದ ರಾಜ್ಯಾಧ್ಯಕ್ಷರು ಸಹ ಇಲ್ಲಿ ಬಂದು
ಇಲ್ಲಿ ನಾವು ಒಂದು 500 ಜನಕ್ಕೆ ಊಟ ಮಾಡಿಸಿದ್ವಿ ನಮ್ಮ ಕಾರ್ಯಕರ್ತರಿಗೆ ಎಲ್ಲ ಪಕ್ಷದ ವತಿಯಿಂದ. ಇಲ್ಲಿ ಎಲ್ಲರೂ ಸೇರಿ ಎಲ್ಲರೂ ಸೌಮ್ಯ ರೀತಿಯಿಂದ ಊಟ ಮಾಡ್ಕೊಂಡು ಇಲ್ಲೇ ಕಾರ್ಯಕ್ರಮ ಇಡೀ ಹತ್ತಳ್ಳಿ ಕಾರ್ಯಕ್ರಮ DT ಶ್ರೀನಿವಾಸರು ಸಾರಸತಿ ಇಲ್ಲೇ ಮಾಡಿದರು. ಇಲ್ಲಿ ಅನೇಕ ಕಾರ್ಯಕ್ರಮಗಳು ಸಣ್ಣ ಪುಟ್ಟ ಕಾರ್ಯಕ್ರಮಗಳು ಆಗ್ತಾಯಿದ್ದಾವೆ. ಈ ಶ್ರೀಕೃಷ್ಣ ದೇವಸ್ಥಾನ ಜಾತ್ಯತೀತವಾಗಿ ಎಲ್ಲರೂ ಮನಸ್ಸಲ್ಲಿ ಇದೆ. ಜಾತ್ಯತೀತವಾಗಿ ಇವತ್ತಿಗೆ ಎಲ್ಲರೂ ನಮ್ಮ ದೇವಸ್ಥಾನ ನಮ್ಮ ಗುಡಿ ಎಲ್ಲರೂ ಶ್ರೀಕೃಷ್ಣ ಭಗವಾನ್ ಆತ ಮಹಾಪ್ರಸಿದ್ಧ ಅಂತಕ್ಕಂಥದ್ದು ಭಾವನೆ ಎಲ್ಲರಲ್ಲಿ ಇದೆ. ಆತನ ಅದೃಚ್ಛಿಯಾಗಿ ಎಲ್ಲರೂ ಆತಗೆ ಎಲ್ಲರೂ ಸೇವೆ ಸಲ್ಲಿಸ್ತಾರಂತ ನಾನು ಹೇಳ್ತಾ ಇದ್ದೀನಿ. ಯಾದವ ಸಮಾಜಕ್ಕೆ ಕೊಡ್ತಾ ಇದ್ದೀವಿ. ಇಷ್ಟು ದಿನ ನಮ್ಮ ಸ್ವಾಧೀನ ಇತ್ತು. ಮೊನ್ನೆ ಸಮಾಜದ ಮುಖಂಡರು ಎಲ್ಲರೂ ಸೇರಿ 3-4 ಮೀಟಿಂಗ್ ಮಾಡೈತೆ. ಈ 3 ದಿವಸದಿಂದಲೇ ಮಾತಾಡಿದೆ. ಇದೇನಿದೆ ಎಲ್ಲ ಅಷ್ಟು ಟ್ರಸ್ಟಿಗೆ ಯಾದವ ಸಮಾಜದ ಒಂದು ಟ್ರಸ್ಟ್ ಮಾಡ್ತು. ನಾಳೆ 5ನೇ ತಾರೀಕಿಗೆ ಟ್ರಸ್ಟ್ ಮಾಡ್ತು. ಆ ಟ್ರಸ್ಟಿಗೆ ನಾವು ಬರ್ಕೊಟ್ಬಿಟ್ರೆ ನಮ್ಮ ಸುತ್ತಮುತ್ತ ಭಾಗದಲ್ಲಿ ಯಾದವ ಸಮಾಜದವರು ಮತ್ತಿನ್ನು ಎಲ್ಲ ವರ್ಗದವರು ಈ ಕಾರ್ಯಕ್ರಮಕ್ಕೆ ಭಾಗವಹಿಸ್ತಾರೆ. ಎಲ್ಲ ಕಾರ್ಯಕ್ರಮದವ್ರಿಗೆ ನಾವು ಅನುವು ಮಾಡಿಕೊಡ್ತೀವಿ. ನಮ್ಮ ಸಮಾಜಕ್ಕೆ ಅಂತಲ್ಲ, ಒಬ್ರು ಮುಖ್ಯವಾಗಿ ಯಜಮಾನರು ಬೇಕಲ್ಲ ಯಾವುದೇ ಒಂದು ಇದು ಕಾರ್ಯಕ್ರಮ ಮಾಡೋಕ್ಕೆ. ಅದ್ರ ರೀತಿಯಾಗಿ ನಾವು ಯಾದವ ಸಮಾಜದವ್ರು ಎಲ್ಲರೂ ನಾವು ಒಂದು ಮುಖ್ಯವಾಗಿ ಅದು ಮಾಡ್ಕೊಳ್ತಾ ಇದ್ದೀವಿ. ಸಂಡೂರ್ಲಿಂದ ಹಾಸಲತಕ್ಕನವರು ನಮ್ಗೆ ಸಪೋರ್ಟ್ ಮಾಡಿದರು. ಆಮೇಲೆ ರಾಜಾಪುರ ಹನುಮಂತಪ್ಪನವ್ರಂತ ಬಳ್ಳಾರಿಯಲ್ಲಿದ್ದಾರೆ ನಮ್ಮ ಸಮಾಜದವರು, ಅವರು ಪೂರ ಬೆನ್ನಿ ನಿಂತಾರೆ. ಮತ್ತು ಅಲ್ಲಿಂದ ಗುಂಡ್ಲಳ್ಳಿ ಮಿಲಿಟ್ರಿನಲ್ಲಿ ರಿಟೈರ್ಡ್ ಆಗಿ ಬಂದಿರತಕ್ಕಂಥವ್ರು ರಾಜಶೇಖರ್ ಮಾವನವರು ಅವರು ಸಪೋರ್ಟ್ ಮಾಡ್ತಾರೆ. ಲಿಂಗದಳ್ಳಿ ಆವಣ್ಣವರು ಸಪೋರ್ಟ್ ಮಾಡ್ತಾಯಿದ್ದಾರೆ. ಆಮೇಲೆ ಕೆರೆರಾಂಪುರ ಗೋವಿಂದರಾಜ, ಭೀಮರೆಡ್ಡಿ, ಆವಿನಮುಂಡಗು ರಾಮೂರ್ತಿ, ಮೇಟ್ರಿಕ್ಕಿ ಹನುಮಂತ ರೆಡ್ಡಿ, ಗಂಗ್ಲಾಪುರ ಯರಿಸ್ವಾಮಿ, ಅಲ್ಲಿಂದ ಗಂಗ್ಲಾಪುರ ದಳವಾಯಿ ಗುಂಪಿನವರು ಅವ್ರದ್ದೊಂದು ದೊಡ್ಡ ಗುಂಪು ಇದೆ. ಅಲ್ಲಿಂದ ಈ ಭಾಗದಾಗ ಇಲ್ಲಿ ಇರ್ತಕ್ಕಂಥ ಎಲ್ಲ ಹಳ್ಳಿಗಳವರು ನಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಸರ್. ಈ ದೇವಸ್ಥಾನಕ್ಕೆ ಅತಿ ಹೆಚ್ಚಿನ ಒತ್ತು ಕೊಟ್ಟಿರೋದು ವಿಟ್ಲಾಪುರ ಗ್ರಾಮದ ಎಲ್ಲ ವರ್ಗದ ಮುಖಂಡರು, ಸುತ್ತಮುತ್ತ ಭಾಗದ ಮುಖಂಡರು ಹಾಗೂ ಅತಿ ಹೆಚ್ಚಿನ ಕಾಳಜಿ ಈ ದೇವಸ್ಥಾನಕ್ಕೆ ವಹಿಸಿರೋದು ಲೋಕಸಭಾ ಸದಸ್ಯರಾಗಿ ಅಖಂಡ ಬಳ್ಳಾರಿ ಲೋಕಸಭಾ ಸದಸ್ಯರಾಗಿರ್ತಕ್ಕಂಥ ತುಕಾರಾಮ್ ಸಾಹೇಬರು ಹಾಗೂ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಅನ್ನಪೂರ್ಣಮ್ಮ ಅಕ್ಕನವರು ಸಹ ಈ ದೇವಸ್ಥಾನಕ್ಕೆ ಅತಿ ವಿಶೇಷವಾದ ಹೆಚ್ಚಿನ ಅನುದಾನವನ್ನು ಕೊಡ್ತಾ ಇದ್ದಾರೆ. ಅವ್ರು ಅದರ ಜೊತೆಗೂ ತಾವು ಸಹ ಇದನ್ನು ಅತಿ ದೇವಸ್ಥಾನ ನಮ್ಮೂರ್ದು ಅಂತಕ್ಕಂಥ ಅಭಿಪ್ರಾಯ ಅವರಿಬ್ಬರಲ್ಲಿ ಐತೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಏನು ತಿಪ್ಪೇಸ್ವಾಮಿಯವರು ನಾವು ಒಂದು ಟ್ರಸ್ಟ್ ಮೂಲಕ ಅದನ್ನು ಮನವರಿಕೆ ಮಾಡಿಕೊಂಡು ಟ್ರಸ್ಟಿಗೆ ಒಪ್ಪಿಸ್ತಾ ಇದ್ವಿ. ಆ ಜೀರ್ಣೋದ್ಧಾರಕ್ಕೆ ಆ ಕೆಲಸಗಳೆಲ್ಲ ಟ್ರಸ್ಟ್ ಮೂಲಕ ಮಾಡ್ತಾ ಇದ್ದಾರೆ ಅಂತೇಳಿ ಬಹುಶಃ ನನಗೂ ಅನಿಸ್ತು, ಈ ಒಂದು ಚಿಕ್ಕ ಗ್ರಾಮದಲ್ಲಿ ಒಂದು ಟ್ರಸ್ಟು ಅದರಲ್ಲಿ ಕೂಡ ಅಧ್ಯಕ್ಷರಾಗಿ ಒಂದು ಕಮಿಟಿ ಮಾಡಿಕೊಂಡು ಆ ಜೀರ್ಣೋದ್ಧಾರ ಮಾಡಬೇಕಂದ್ರೆ ನಿಜವಾಗ್ಲೂ ಒಂದು ಶ್ರೀಮಂತರಿಕೆ ಕುಟುಂಬದಕ್ಕೆ ಸಾಧ್ಯ. ಯಾಕೆಂದರೆ ದೇವಸ್ಥಾನ ಅಂತ ಬಂದಾಗ ಭಾಳಷ್ಟು ಕಾರ್ಯಕ್ರಮಗಳು ಆಗ್ತಾ ಇರುತ್ತೆ. ಆಮೇಲೆ ಟ್ರಸ್ಟ್ ಅಂತ ಬಂದಾಗ ಭಾಳಷ್ಟು ಜವಾಬ್ದಾರಿ ಕೆಲಸ ಇರುತ್ತೆ. ಭಾರಿ ಒಳ್ಳೆ ವ್ಯಕ್ತಿನ ಆರಿಸಿ ಮಾಡ್ಕೊಂಡಿರ್ತಾರೆ ಬಿಡಪ್ಪ ಅಂತೇಳಿ ನಾನು ಅಡ್ರೆಸ್ ಹುಡ್ಕೊಂಡು ಬಂದೆ. ಅಲ್ಲೆಲ್ಲ ಕೇಳಿದೆ ಯಾರು ಟ್ರಸ್ಟ್ ಒಪ್ಪಿಸ್ತಾ ಇದ್ದಾನೆ, ಗೋಪಾಲ್ ಕೃಷ್ಣ ಅಂತೇಳ್ರಿ. ನಿಜವಾಗ್ಲೂ ಆ ಗೋಪಾಲ್ ಕೃಷ್ಣ ಹೆಂಗಿದೇನ್ರಿ ಅಂತ ಅಡ್ರೆಸ್ ಹುಡುಕಬೇಕಾದ್ರೆ ನಿಜವಾಗ್ಲೂ ಗೋಪಾಲ್ ಕೃಷ್ಣನ್ ನಾನು ನಿಮಗೆ ತೋರಿಸ್ತೀನಿ ಅವತಾರ. ನನ್ನ ಹಿರಿಯರಿಗೆ, ಕಿರಿಯರಿಗೆ ಹಾಗೂ ನನ್ನ ಸ್ನೇಹಿತರಿಗೆ ಹೃತ್ಪೂರ್ವಕ ನಮಸ್ಕಾರಗಳು. ಅವರು ಓದಿರ್ತಕ್ಕಂಥ ಶಾಲೆಯಲ್ಲಿ ಕೊಟ್ಟಿರ್ತಕ್ಕಂಥ ಇನ್ನೂ ಕಾಪಾಡ್ಕೊಂಡು ಬಂದಿರತಕ್ಕಂಥದ್ದು. ನಿಜವಾಗ್ಲೂ ಇವತ್ತಿನ ಒಂದು ಯುವಕರು ಸರ್ ಎಲ್ಲಾದರೂ ಒಂದಿಷ್ಟು ನಿಮ್ಮ ಪ್ರಶಸ್ತಿಗಳು ಆಗಿನ ಕಾಲದಲ್ಲಿ ಒಂದು ಪಾಠ ಚೀಲ ಪುಸ್ತಕ ತೋರಿಸ್ತಾರೆ, ಇಲ್ಲ ಸರ್ ಎಲ್ಲ ಒಗೆದ್ಬಿಟ್ಟಿವಿ ಸರ್, ಎಲ್ಲಿರ್ತಾವೆ ಸರ್. ವಿಶೇಷವಾಗಿ ಈ ಒಂದು ವಿಟ್ಲಾಪುರ ಗ್ರಾಮದಲ್ಲಿ ಇವತ್ತು ಕೃಷ್ಣ ದೇವಸ್ಥಾನವನ್ನು ಒಂದು ಟ್ರಸ್ಟ್ ಮೂಲಕ ಸೇವೆ ಮಾಡಬೇಕನ್ನೋ ಒಂದು ದೃಷ್ಟಿ ಗೋಪಾಲ್ ಕೃಷ್ಣ ಅವ್ರದ್ದು. ನಾವು ವ್ಯವಸಾಯಕ್ಕೆ ಸೀಮಿತ ಆಗಿದ್ವಿ. ಆಮೇಲೆ ಸಣ್ಣ ಪುಟ್ಟ ಮನೆ ವೈರಿಂಗು, ಆಮೇಲೆ ಫ್ಲಮಿಂಗ್ ವರ್ಕ್ ಮಾಡ್ಕೊಂತ ನಾನು ಜೀವನ ಮಾಡ್ತಾ ಇದ್ದೀನಿ ಸರ್. ನಾನು ಬಡ ಕುಟುಂಬದಲ್ಲಿ ನನ್ನ ಮಗ ಒಬ್ಬನು ಇದ್ದಾನೆ, ಮಗಳು ಇದ್ದಾರೆ. ನನ್ನ ಸ್ನೇಹಿತರು ಆಗಲಿ ನಾವು ಏನು ಕನಸು ಕಂಡಿದ್ವಿ ಅದು ಆಗಿಲ್ಲ ಅಂತಂದ್ರೂ ಪರವಾಗಿಲ್ಲ, ಮಕ್ಕಳ ಮುಖಾಂತರ ನೋಡ್ಬೇಕಂತ ನಾವು ಕನಸಿದೆ. ಅದೇ ರೀತಿಯಾಗಿ ನಾನು ನಮ್ಮ ಸಮುದಾಯದ ಮತ್ತು ನಮ್ಮ ಗ್ರಾಮದಲ್ಲಿ ಶ್ರೀಕೃಷ್ಣ ದೇವಸ್ಥಾನ ಓಪನಿಂಗ್ ಆಯಿತು 2018 ಫೆಬ್ರವರಿ 2018ನೇ ತಾರೀಕು ಫೆಬ್ರವರಿ 22. ಅಲ್ಲಿಂದನೂ ನಾನು ಆ ಸೇವೆಯಲ್ಲಿ ನಾನು ಶ್ರೀಕೃಷ್ಣ ದೇವಸ್ಥಾನದ ಹತ್ರ ನಾನು ಪ್ರತಿ ಕಾರ್ಯಕ್ರಮಗಳು ಭಾಗವಹಿಸ್ತೀನಿ. ಅದೇ ರೀತಿ ಮತ್ತು ನಮ್ಮ ಎಲ್ಲ ಊರಿನ ಎಲ್ಲ ಸಮುದಾಯದ ಧಾರ್ಮಿಕ ಕ್ಷೇತ್ರಕ್ಕೆ ನಾನು ಜಾಸ್ತಿ ಪ್ರಿಫರೆನ್ಸ್ ಕೊಡ್ತಾಯಿದ್ದೀನಿ. ಆಮೇಲೆ ಎಲ್ಲ ಕಾರ್ಯಕ್ರಮಗಳು ನಾನು ಭಾಗವಹಿಸ್ತೀನಿ. ಹಾಗಾಗಿ ನಾನು ರೈತಾಪಿ ಜನನೇ, ನಾನೇನು ಆಡಂಬರ ಏನಿಲ್ಲ, ಪ್ರತಿಯೊಂದು ಮಾತಿಗೆ ನಾನು ತಲೆ ಬಾಗ್ತೀನಿ. ಆಮೇಲೆ ಏಳಿಗೆಗೆ ಜಾಸ್ತಿ ನನ್ನ ಶ್ರಮ. ಈ ಥರ ಒಂದಿಷ್ಟು ಕೃಷ್ಣ ದೇವಸ್ಥಾನ ಟ್ರಸ್ಟ್ ಮೂಲಕ ನೀವು ಸೇವೆ ಕೊಡಬೇಕಂದಾಗ, ಜವಾಬ್ದಾರಿ ನಿಮಗೆ ಕೊಡ್ತೀವಿ ಅಂತಂದಾಗ ಏನು ಅನಿಸ್ತು ಸರ್ ಆ ಟೈಮಲ್ಲಿ? ಸರ್ ನಾನೇನು ಇದನ್ನು ಪದವಿ ಆಸೆ ಪಟ್ಟು ಬಂದಿಲ್ಲ ಸರ್.
ನಮ್ಮ ಸಮುದಾಯದ ಎಲ್ಲ ಹಿರಿಯರು ಮತ್ತು ಊರಿನ ಗಣ್ಯ ವ್ಯಕ್ತಿಗಳು, ಆಮೇಲೆ ಸ್ನೇಹಿತರು, ಆಮೇಲೆ ಕುಲ ಬಾಂಧವರೆಲ್ಲ ಸೇರಿ ನಾನೇನು ಎಲೆಕ್ಷನ್ ಮಾಡ್ದಂಗೆ ಪ್ರಾಮಾಣಿಕವಾಗಿ ಮಾಡ್ತಾನೆ, ಸಮಾಜ ಸೇವೆಯಲ್ಲಿ ಸದಾ ಸಿದ್ಧ ಇದ್ದಾನೆ. ಈ ಮನುಷ್ಯನ ವ್ಯಕ್ತಿನ ಆರಿಸಿದರೆ ಕೃಷ್ಣ ದೇವಸ್ಥಾನ ಏಳಿಗೆಗೆ ಶ್ರಮಿಸ್ತಾನೆ ಅಂತೇಳಿ ಇಷ್ಟಪಟ್ಟರು ಸರ್. ಹಾಗಾಗಿ ನಾನು ಅವರಿಗೆ ಯಾವುದೇ ಕಾರಣಕ್ಕೂ ಬದ್ಧ ಅಂತೇಳಿ ನಾನು ಪ್ರಾಮಾಣಿಕವಾಗಿ ಕೆಲಸ ಮಾಡಲಿಕ್ಕೆ ಸಿದ್ಧ, ಭಗವಂತನ ಸೇವೆ ಮಾಡಲಿಕ್ಕೆ ಸಿದ್ಧ ಅಂತೇಳಿ ನಾನು ಈ ಮೂಲಕ ಹೇಳ್ತೀನಿ ಸರ್. ಅಂದರೆ ಈ ಥರ ಒಂದು ಟ್ರಸ್ಟ್ ಮಾಡಿಕೊಂಡು ಒಂದು ಸೇವೆ ಕೊಡಬೇಕಂದಾಗ ಬಹುಶಃ ಯಾವ್ಯಾವ ಥರ ಪ್ಲ್ಯಾನಿಂಗ್ ನಿಮಗೆ ಬಂದಿರ್ತಕ್ಕಂಥದ್ದು? ಈಗ ಮುಂದೆ ಏನು ಜೀರ್ಣೋದ್ಧಾರ ಮಾಡ್ಬೇಕಂತಕ್ಕಂಥ ಒಂದು ಪ್ಲ್ಯಾನಿಂಗ್ ಇದೆ? ಫಸ್ಟ್ ಸರ್, ನಾವು ಫೌಂಡೇಶನಿಂದ ಹೋಗ್ಬೇಕಂತಂದರೆ ಶ್ರೀಕೃಷ್ಣ ದೇವಸ್ಥಾನಕ್ಕೆ ಸಂಸ್ಥಾಪಕರಾದಂಥ ತಿಮ್ಮಾರೆಡ್ಡಿ ಹೊನ್ನಪ್ಪನವರು, ಆನಂತರ ತಿಪ್ಪೇಸ್ವಾಮಿ ತಿಮ್ಮಾರೆಡ್ಡಿ ಮತ್ತು ಹೊನ್ನಪ್ಪನವರು, ತಿಪ್ಪೇಸ್ವಾಮಿ ಹೊನ್ನಪ್ಪನವರು ಇವರ ಮಾರ್ಗದರ್ಶನ ಮುಖಾಂತರ, ಆನಂತರ ನಾವು ಈಗೇನು ನಮ್ಮ ಸಮುದಾಯವನ್ನು ಒಗ್ಗೂಡಿಸ್ಕೊಂಡು ಇತರ ಎಲ್ಲ ನಮ್ಮ ಸ್ನೇಹಿತರ ಬಳಗವನ್ನೆಲ್ಲ ಕೂಡಿಸ್ಕೊಂಡು ಸಮಾಜದ ಮತ್ತು ಕೃಷ್ಣ ಏಳಿಗೆಗಾಗಿ, ಕೃಷ್ಣ ಟ್ರಸ್ಟಿನ ಏಳಿಗೆಗಾಗಿ ಶ್ರಮಿಸ್ಬೇಕಂತೇಳಿ ನಾವು ಕಂಕಣಬದ್ಧವಾಗಿ ಸಿದ್ಧ ಇದ್ದೀವಿ ಸರ್. ಯಾವುದೇ ಕಾರಣಕ್ಕೂ ನಾವು ಪ್ರಾಮಾಣಿಕವಾಗಿ ಲೋಪದೋಷ ಇಲ್ದಂಗೆ ಭಗವಂತನ ಸೇವೆಗೆ ನಾವು ಸದಾ ಸಿದ್ಧ ಅಂತ ಹೇಳ್ತಾ ಇದ್ದೀವಿ. ನಮ್ಮ ಹಿರಿಯರ ಆಮೇಲೆ ಎಲ್ಲ ಮಾರ್ಗದರ್ಶನ ಮುಖಾಂತರನೇ ನಾವು ಪ್ರತಿಯೊಂದನ್ನು ಎಲ್ಲ ಒಂದು ವಿಷಯನೂ ನಾವು ನಮ್ಮ ಸಮುದಾಯಕ್ಕಾಗಿರಲಿ, ಯುವಕರಿಗಾಗಿರಲಿ, ಊರಿನ ಎಲ್ಲ ಗಣ್ಯಮಾನ್ಯರಿಗೆ ತಿಳಿಸ್ತಾನೆ ನಾವು ಅಭಿವೃದ್ಧಿ ಕಡೆ ಗಮನ ಕೊಡ್ತೀವಿ ಸರ್. ಸ್ವಲ್ಪ ಓದ್ಕೊಂಡಣ, ಆದರೆ ಈ ಹುಡುಗನ ಮಾಡಿದ್ರೆ ಸೂಕ್ತ ಅಂತಂತೇಳಿ ಎಲ್ಲರೂ ಒಪ್ಪಿ ಈತನ ಅಧ್ಯಕ್ಷನ ಮಾಡೋಕೆ ಪ್ರಯತ್ನ ಮಾಡಿದ್ರು ಸರ್. ಆದರೂ ಈತನ ಕೇಳಲ್ಲ, ನಾವು ತೋಟ ಐತೆ ಅದೈತೆ ಇದೈತೆ ಅಂತಂದ. ಆದರೆ ಈತನೇ ಮಾಡಿದ್ರೆ ಸೂಕ್ತ ಅಂತಂದೇಳಿ ಗೋಪಾಲಕೃಷ್ಣನ್ ಒಪ್ಪಿಸಿದ್ರು ಸರ್. ನಾವು ಮಾಡಿರ್ತಕ್ಕಂಥ ಸಹಾಯ ಆ ಭಗವಂತನಿಗೆ ಗೊತ್ತಾದ್ರೆ ಸಾಕು ಅಂತಕ್ಕಂಥ ವ್ಯಕ್ತಿ ಮಹಾಂತೇಶ್ ಅವರು. ಬಹುಶಃ ಇವತ್ತು ಕೂಡ ಮಹಾಂತೇಶ್ ಅವರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಒಬ್ಬ ಮನುಷ್ಯ ನಾವು ಫಸ್ಟ್ ಗೌರವ ಕೊಡೋದನ್ನು ಕಲಿಬೇಕು, ಆಗ ನಮಗೆ ಗೌರವ ಸಿಗುತ್ತೆ. ನಾವೇ ಗೌರವ ಕೊಡೋದಂಗೆ ಇರಲಿ ಬಿಡು ಅಂತಂದರೆ ಅವರು ಕೂಡ ನಮಗೆ ಎಲ್ಲೋ ಒಂದು ರೀತಿಯಲ್ಲಿ ನೆಗ್ಲಿಜೆನ್ಸಿ ಮಾಡಿ ಆ ರೀತಿಯಾಗಿ ಒಬ್ಬ ಮನುಷ್ಯನಲ್ಲಿ ಬಾಂಧವ್ಯವನ್ನು ಬೆಳೆಸ್ಬೇಕಂತಂದರೆ ಒಬ್ಬ ಮನುಷ್ಯನಿಗೆ ಮರ್ಯಾದೆ ಕೊಟ್ಟು ನಾವು ಮರ್ಯಾದೆಯನ್ನು ತಗೋಬೇಕು. ಮನುಷ್ಯ ಯಾವಾಗಲೂ ಒರಿಜಿನಾಲಿಟಿ ಇರಬೇಕು, ಒಂದು ಹೊರಗೊಂದು ಒಳಗೊಂದು ಇರಬಾರ್ದು. ಗೋಪಾಲಕೃಷ್ಣಲ್ಲಿ ಆ ಒರಿಜಿನಾಲಿಟಿ ಇದೆ. ಯಾಕಂತಂದರೆ ನಮಗೆ ಬಾಲ ಸ್ನೇಹಿತ ಆಗಿರೋದ್ರಿಂದ ಅವ ಈ ಒಂದು ಟ್ರಸ್ಟ್ ಮಾಡಬೇಕಂತಂದರೆ ಅವರ ಸಮಾಜವನ್ನೇ ಕೂಡ್ಸೋಕ್ಕೆ ಭಾಳಷ್ಟು ಶ್ರಮಪಟ್ಟು ಒಂದು ಈಗ ಮುಖ್ಯವಾಹಿನಿಗೆ ತಗೊಂಬಂದ ಟ್ರಸ್ಟ್ ಮಾಡೋಕ್ಕೆ. ಈ ಬಹುಶಃ 5ನೇ ತಾರೀಕು ರಿಜಿಸ್ಟ್ರೇಷನ್ ಇದೆ. ಆ ಸಮಾಜದಲ್ಲಿ ಕಮಿಟಿ ಮಾಡಬೇಕಾದ್ರೆ ಏನೇ ಮಾಡಿದ್ರು ಕೂಡ ಅವರು ನಮಗೆ ಮಾಹಿತಿ ಇರ್ತೈತಿ. ಹಂಗಾಗಿ ಆ ಕಮಿಟಿ ಮಾಡಿ ಸಕ್ಸಸ್ ಕಾಣ್ತಾರೆ. ಸಕ್ಸಸ್ ಕಂಡು ಯಾಕೆ ಇವ್ರನ್ನೇ ಅಧ್ಯಕ್ಷರು ಮಾಡಿದ್ರಂದರೆ ಶ್ರಮ ಪಡ್ತಾನೆ, ಭಾಳಷ್ಟು ಕಷ್ಟಪಡ್ತಾನೆ. ಹಂಗಾಗಿ ಇದನ್ನು ಬಹುಶಃ ಒಂದು ಉತ್ತುಂಗದ ಒಂದು ಇದಕ್ಕೆ ತಗೊಂಡೋಗ್ತಾನೆ ಅಂತೇಳಿ ನಮಗೆ ಭರವಸೆ ಇದೆ. ಯಾವ ರೀತಿ ಶುಭ ಹಾರೈಸ್ತಾರೆ ನಮ್ಮ ಸ್ನೇಹಿತರಿಗೆ? ಮುಂದಿನ ದಿನಗಳಲ್ಲಿ ಇನ್ನಷ್ಟು ಆ ಟ್ರಸ್ಟ್ನ ಉನ್ನತ ಮಟ್ಟಕ್ಕೆ ಒಯ್ಲಿ, ಸಮಾಜ ಸೇವೆ ಮಾಡುವಂಥ ಒಂದು ಶಕ್ತಿಯನ್ನು ಬೆಳೆಸ್ಕೊಳ್ಳಿ ಅಂತೇಳಿ ಹಾರೈಸ್ತೀನಿ.